ನಮಸ್ಕಾರ ಸ್ನೇಹಿತರೆ, ಶ್ರೀಗಂಧ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು 2016ರಂದು ನಡೆದ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮಿನ ಕಂಪಲ್ಸರಿ ಪೇಪರ್ 3 ಅಂದರೆ GK ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೇವೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಸಾಮಾನ್ಯ ಜ್ಞಾನ ಪತ್ರಿಕೆ ಭಾಗ 1 ಚರ್ಚೆ ಮಾಡಲಿದ್ದೇವೆ. ಅಂದರೆ 100 ಪ್ರಶ್ನೆಗಳಲ್ಲಿ ಮೊದಲ 50 ಪ್ರಶ್ನೆಯನ್ನು ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಲಿದ್ದೇವೆ. ಉಳಿದಂತಹ 50 ಪ್ರಶ್ನೆಗಳನ್ನು ಭಾಗ 2ರಲ್ಲಿ ಚರ್ಚೆ ಮಾಡ್ತೇವೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋ ಶುರು ಮಾಡೋಣ. ಅಶೋಕನ ಶಾಸನಗಳು ಯಾವ ಲಿಪಿಯಲ್ಲಿ ಕೆತ್ತಲಾಗಿದೆ? ಸ್ನೇಹಿತರೆ, ಮೊದಲನೇ ಪ್ರಶ್ನೆ, ಅಶೋಕನ ಶಾಸನಗಳು ಯಾವ ಲಿಪಿಯಲ್ಲಿ ಕೆತ್ತಲಾಗಿವೆ? ಆಯ್ಕೆಗಳನ್ನು ನೋಡೋದಾದರೆ ಮಗಧಿ, ಬ್ರಾಹ್ಮಿ, ಪಾಲಿ ಮತ್ತು ದೇವನಾಗರಿ. ಸ್ನೇಹಿತರೆ, ಅಶೋಕನನ್ನು ನೋಡೋದಾದರೆ ಅಶೋಕ ಭಾರತದ ಐತಿಹಾಸಿಕ ಚಕ್ರವರ್ತಿ. ಇವನನ್ನು ಶಿಲಾಶಾಸನಗಳ ಪಿತಾಮಹ ಎಂದು ಕರೆಯುವರು. ಅಲ್ಲದೆ ಬ್ರಾಹ್ಮಿ, ಖರೋಷ್ಠಿ, ಗ್ರೀಕ್, ಅರೇಬಿಕ್ ಲಿಪಿಗಳಲ್ಲಿ ಇವನ ಶಾಸನಗಳನ್ನು ನಾವು ನೋಡ್ಬೋದು. ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಬ್ರಾಹ್ಮಿ ಲಿಪಿ ಇರೋದರಿಂದ ಅಶೋಕನ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿ ಕೆತ್ತಲಾಗಿವೆ. ಪ್ರಶ್ನೆ ಸಂಖ್ಯೆ 2 ನೋಡೋದಾದರೆ ಹರಪ್ಪದ ಭಗ್ನಾವಶೇಷಗಳನ್ನು ಮೊದಲು ಗುರುತಿಸಿದವರು ಯಾರು? ಚಾರ್ಲ್ಸ್ ಮೇಸನ್, ಡಾಕ್ಟರ್ ಸಾಹ್ನಿ, ಎಂ ವೀಲರ್ ಮತ್ತು MS ವಾಟ್ಸ್ ಆಯ್ಕೆಗಳು ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಪ್ರಶ್ನೆಗೆ ಉತ್ತರ ಚಾರ್ಲ್ಸ್ ಮೇಸನ್. ಚಾರ್ಲ್ಸ್ ಮೇಸನ್ ಅವರು ಬ್ರಿಟಿಷ್ ಸೈನಿಕರಾಗಿದ್ದು ಪ್ರಾಕ್ತನ ಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡಿದರು. 1862ರಲ್ಲಿ ಹರಪ್ಪ ನಾಗರಿಕತೆಯ 2 ಪ್ರಮುಖ ತಾಣಗಳಲ್ಲಿ ಒಂದಾದಂಥ ಹರಪ್ಪ ಅವಶೇಷಗಳನ್ನು ಮೊದಲ ಬಾರಿಗೆ ಕಂಡುಹಿಡಿದರು. ನಂತರ 1921ರಲ್ಲಿ ದಯಾರಾಮ್ ಸಹಾನಿ ಅವರು ಹರಪ್ಪ ನಾಗರಿಕತೆಯನ್ನು ಅಧಿಕೃತವಾಗಿ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಟ್ರು. ಇನ್ನು 3ನೇ ಪ್ರಶ್ನೆ ನೋಡೋದಾದರೆ ಅಬುಲ್ ಫಜಲ್ ಅಕ್ಬರ್ ನಾಮಾವನ್ನು ಎಷ್ಟು ವರ್ಷಗಳಲ್ಲಿ ಪೂರ್ಣಗೊಳಿಸಿದರು? ಸ್ನೇಹಿತರೆ, ಅಬುಲ್ ಫಜಲ್ ಮೊಘಲ್ ಚಕ್ರವರ್ತಿ ಅಕ್ಬರ್ನ ಆಸ್ಥಾನದ ಒಬ್ಬ ಪ್ರಮುಖ ಕವಿ ಹಾಗೂ ಅಕ್ಬರ್ ನಾಮ ಎಂಬ ಕೃತಿಯನ್ನು ಬರೆದರು. ಇವರು ಅಕ್ಬರ್ನ ಆಸ್ಥಾನದ ನವರತ್ನಗಳಲ್ಲಿ ಒಬ್ಬರಾಗಿದ್ದರು. ಅಲ್ಲದೆ ಅಕ್ಬರ್ನ ಆಳ್ವಿಕೆಯ ಅಧಿಕೃತ ಇತಿಹಾಸವನ್ನು 3 ಸಂಪುಟಗಳಲ್ಲಿ ಇವರು ಬರೆದರು. ಇವರು ಅಕ್ಬರ್ ನಾಮ ಎಂಬ ಕೃತಿಯನ್ನು ಸುಮಾರು 7 ವರ್ಷಗಳ ಅವಧಿಯಲ್ಲಿ ರಚಿಸಿದರು. ಸೊ ಈ ಪ್ರಶ್ನೆಗೆ ಉತ್ತರ 7 ವರ್ಷಗಳು. ಇನ್ನು 4ನೇ ಪ್ರಶ್ನೆ ನೋಡೋದಾದರೆ ಬೌದ್ಧ ಮತ್ತು ಜೈನ ಧರ್ಮಗಳೆರಡು ಯಾವುದಕ್ಕೆ ಒತ್ತು ನೀಡಿದವು? ದೈವ ಪೂಜೆ, ಆತ್ಮಸಮರ್ಪಣೆ, ಅಹಿಂಸೆ ಮತ್ತು ಯಾವುದೂ ಅಲ್ಲ. ಸ್ನೇಹಿತರೆ, ಜೈನ ಮತ್ತು ಬೌದ್ಧ ಧರ್ಮಗಳನ್ನು ನಾವು ನೋಡೋದಾದರೆ ಈ ಎರಡೂ ಧರ್ಮಗಳು ಸಹ ಅಹಿಂಸೆಗೆ ಹೆಚ್ಚು ಒತ್ತನ್ನು ನೀಡುತ್ತವೆ. ಅದು ಅಲ್ಲದೆ ಇವೆರಡೂ ಬೇರೆ ಬೇರೆ ಧರ್ಮಗಳು, ಆದರೂ ಅಹಿಂಸೆ ಪ್ರಮುಖ ಧ್ಯೇಯವಾಗಿತ್ತು. ಪ್ರಾಣಿ ಹಿಂಸೆ, ಮುಕ್ತಿ, ದೈವ ಪೂಜೆ, ಆತ್ಮಸಮರ್ಪಣೆ ಮುಂತಾದವುಗಳನ್ನು ಈ ಧರ್ಮಗಳು ನಿರಾಕರಿಸಿದವು. ಈ ಪ್ರಶ್ನೆಗೆ ಉತ್ತರ ಅಹಿಂಸೆ. ಪ್ರಶ್ನೆ ಸಂಖ್ಯೆ 5, ಭಾರತದಲ್ಲಿ ಪೋರ್ಚುಗೀಸರ ಆಳ್ವಿಕೆಯನ್ನು ಸ್ಥಾಪಿಸಿದವರು? ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಲ್ಬುಕರ್ಕ್. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬಹುದು, ವಾಸ್ಕೋ ಡಿ ಗಾಮನು ಭಾರತಕ್ಕೆ ಜಲಮಾರ್ಗವನ್ನು 1498ರಲ್ಲಿ ಕಂಡುಹಿಡಿದ. ಅಲ್ಲದೆ ಕೇರಳದ ಕಲ್ಲಿಕೋಟೆಗೆ ಬಂದು ವ್ಯಾಪಾರವನ್ನು ಶುರು ಮಾಡಿದ. ಆದರೆ ಇವನು ಸಾಮ್ರಾಜ್ಯ ಸ್ಥಾಪನೆ ಯಾವುದೇ ಒಂದು ಗುರಿಯನ್ನು ಹೊಂದಿರಲಿಲ್ಲ. ಅಲ್ಲದೆ ಅಲ್ಬುಕರ್ಕ್ ಭಾರತದಲ್ಲಿ ಪೋರ್ಚುಗೀಸರ ಸಾಮ್ರಾಜ್ಯದ ನಿರ್ಮಾಪಕ. ಅವನು ಪೋರ್ಚುಗೀಸರ ಸಾಮ್ರಾಜ್ಯವನ್ನು ದಿಯು, ದಮನ್, ಗೋವಾ, ಸಾಲ್ಸೆಟ್, ಬೆಸ್ಸಿನ್ ಹೀಗೆ ಹಲವಾರು ಕಡೆ ವಿಸ್ತರಿಸಿದ. ಈ ಕಾರಣದಿಂದಾಗಿ ಭಾರತದಲ್ಲಿ ಪೋರ್ಚುಗೀಸರ ಆಳ್ವಿಕೆಯನ್ನು ಅಧಿಕೃತವಾಗಿ ಸ್ಥಾಪಿಸಿದವರು ಅಲ್ಬುಕರ್ಕ್. ಪ್ರಶ್ನೆ ಸಂಖ್ಯೆ 6 ನೋಡೋದಾದರೆ ಭೂಮಿಯ ಸಮಭಾಜಕ ವೃತ್ತದ ಅಂದಾಜು ಪರಿಧಿ ಎಷ್ಟು? ಕೊಟ್ಟಿರುವಂಥ ಆಯ್ಕೆಗಳು 30,000 ಕಿಲೋಮೀಟರ್, 35,000 ಕಿಲೋಮೀಟರ್, 40,000 ಕಿಲೋಮೀಟರ್ ಹಾಗೂ 45,000 ಕಿಲೋಮೀಟರ್. ಸ್ನೇಹಿತರೆ, ಭೂಮಿಯ ಸಮಭಾಜಕ ವೃತ್ತದ ಸುತ್ತಳತೆ ಸುಮಾರು 40,025 ಕಿಲೋಮೀಟರ್ ಹಾಗೂ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದ ಕಡೆ ಇದರ ಸುತ್ತಳತೆ ಸುಮಾರು 40,008 ಕಿಲೋಮೀಟರ್ ಇದೆ. ಕೊಟ್ಟಿರುವಂಥ ಆಯ್ಕೆಗಳಲ್ಲಿ 40,000 ಈ ಉತ್ತರವು ಸರಿಯಾದ ಉತ್ತರ ಆಗಿರುತ್ತೆ. ಯಾಕಂದರೆ 40,025 ಕಿಲೋಮೀಟರ್ಗೆ ಹತ್ತಿರದ ಒಂದು ಸಂಖ್ಯೆ ಅಂದರೆ 40,000 ಕಿಲೋಮೀಟರ್. ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ? ಸ್ನೇಹಿತರೆ, ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಭಾರತದ ಅತ್ಯಂತ ರಾಷ್ಟ್ರೀಯ ಉದ್ಯಾನವನ. ಇದು 1936ರಲ್ಲಿ ಹೇಲಿ ರಾಷ್ಟ್ರೀಯ ಉದ್ಯಾನವನವಾಗಿ ಸ್ಥಾಪನೆಯಾಯಿತು. ಅಲ್ಲದೆ
ಇದು ಉತ್ತರಾಖಂಡದ ನೈನಿತಾಲ್ ಹಾಗೂ ಗರ್ವಾಲ್ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಪ್ರಸಿದ್ಧ ಬೇಟೆಗಾರ ಮತ್ತು ಪರಿಸರವಾದಿ ಜಿಮ್ ಕಾರ್ಬೆಟ್ ಅವರ ಹೆಸರನ್ನು ಈ ಉದ್ಯಾನವನಕ್ಕೆ ಇಡಲಾಗಿದೆ. ಅಲ್ಲದೆ 1972-73 ಅವಧಿಯಲ್ಲಿ ಮೊದಲ ಬಾರಿಗೆ ಟೈಗರ್ ಪ್ರಾಜೆಕ್ಟನ್ನು ಈ ಉದ್ಯಾನವನದಲ್ಲಿ ಪ್ರಾರಂಭಿಸಲಾಯಿತು. ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಉತ್ತರಾಖಂಡ. ಇನ್ನು 8ನೇ ಪ್ರಶ್ನೆಯನ್ನು ನೋಡೋದಾದರೆ, ಬಂಗಾಳ ಕೊಲ್ಲಿಯಲ್ಲಿ ಟ್ರೋಪಿಕಲ್ ಸೈಕ್ಲೋನ್ ಆವೃತ್ತಿ ಯಾವ ಕಾಲದಲ್ಲಿ ಹೆಚ್ಚಾಗಿರುತ್ತದೆ? ಕೊಟ್ಟಿರುವಂಥ ಆಯ್ಕೆಗಳು ಮಾನ್ಸೂನ್ ಕಾಲ, ಬೇಸಿಗೆಯ ನಂತರ, ಚಳಿಗಾಲ ಮತ್ತು ಶರತ್ಕಾಲ. ಸ್ನೇಹಿತರೆ, KEAದವರು ಬಿಟ್ಟಿರುವಂಥ ಕೀ ಆನ್ಸರ್ ಪ್ರಕಾರ ಉತ್ತರ ಶರತ್ಕಾಲ. ಆದರೆ ಹಿಂದೆ ಇದೇ ಪ್ರಶ್ನೆಯನ್ನು SSC ಎಕ್ಸಾಮಲ್ಲಿ ಕೇಳಿದಾಗ ಅವರು ನೀಡಿರ್ತಕ್ಕಂಥ ಉತ್ತರ ಬೇಸಿಗೆಯ ನಂತರ ಅಥವಾ ಆಫ್ಟರ್ ಸಮ್ಮರ್. ಏಕೆಂದರೆ ಬೇಸಿಗೆಯ ನಂತರ ಬಂಗಾಳ ಕೊಲ್ಲಿಯಲ್ಲಿ ಉಷ್ಣವಲಯದ ಚಂಡಮಾರುತಗಳ ಆವರ್ತನ ಗರಿಷ್ಠವಾಗಿರುತ್ತೆ. ಅದೇ ಸಮಯದಲ್ಲಿ ಇದು ಅಧಿಕ ಒತ್ತಡದ ಪ್ರದೇಶವಾಗಿಯೂ ಸಹಿತ ಮಾರ್ಪಡುತ್ತೆ. ಈ ಕಾರಣದಿಂದಾಗಿ ಬೇಸಿಗೆಯ ನಂತರ ಬಂಗಾಳ ಕೊಲ್ಲಿಯಲ್ಲಿ ಟ್ರೋಪಿಕಲ್ ಸೈಕ್ಲೋನ್ ಆವೃತ್ತಿ ಹೆಚ್ಚಾಗಿರುತ್ತೆ. ಮುಂದಿನ ಪ್ರಶ್ನೆ ಅಥವಾ 9ನೆಯ ಪ್ರಶ್ನೆಯನ್ನು ನೋಡೋದಾದರೆ ಸ್ನೇಹಿತರೆ, ಈ ಕೆಳಕಂಡ ನದಿಗಳನ್ನು ಪರಿಗಣಿಸಿ. ಬರಾಕ್, ಲೋಹಿತ್, ಸುಭಾನ್ಸಿರಿ ಇವುಗಳಲ್ಲಿ ಯಾವ ನದಿ ಅಥವಾ ನದಿಗಳು ಅರುಣಾಚಲ ಪ್ರದೇಶದ ಮೂಲಕ ಹರಿಯುತ್ತವೆ? ಸ್ನೇಹಿತರೆ, ಈ ಮೂರೂ ನದಿಗಳನ್ನು ನಾವು ಪರಿಗಣಿಸಿದಾಗ ಈ ಮೂರೂ ನದಿಗಳು ಸಹಿತ ಈಶಾನ್ಯ ಭಾರತದಲ್ಲಿ ಹರಿಯುತ್ತವೆ. ಅದರಲ್ಲೂ ಲೋಹಿತ್ ಮತ್ತು ಸುಭಾನ್ಸಿರಿ ನದಿಗಳು ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶ ಎರಡೂ ರಾಜ್ಯಗಳಲ್ಲಿ ಹರಿಯುತ್ತವೆ. ಆದರೆ ಬರಾಕ್ ನದಿಯು ಅಸ್ಸಾಂನ ಕಚಾರ್ ಜಿಲ್ಲೆಯಲ್ಲಿ ಮಾತ್ರ ಹರಿಯುತ್ತದೆ. ಈ ಕಾರಣದಿಂದಾಗಿ ಆಯ್ಕೆ 2 ಮತ್ತು 3 ಲೋಹಿತ್ ಮತ್ತು ಸುಭಾನ್ಸಿರಿ ಸರಿಯಾದ ಉತ್ತರ. ಆಪ್ಷನ್ ಬಿ 2 ಮತ್ತು 3 ಸರಿಯಾದ ಉತ್ತರ. ಇನ್ನು 10ನೇ ಪ್ರಶ್ನೆಯನ್ನು ನೋಡೋದಾದರೆ, ತಮಿಳುನಾಡು ಹೊರತುಪಡಿಸಿ ಡ್ಯಾಶ್ನಲ್ಲಿ ಲಿಗ್ನೈಟ್ ದೊರಕುತ್ತದೆ. ಸ್ನೇಹಿತರೆ, ಲಿಗ್ನೈಟ್ ಅಂತಕ್ಕಂಥದ್ದು ಒಂದು ಲೋಹ. ತಮಿಳುನಾಡು, ಪುದುಚೇರಿ, ಕೇರಳ, ಗುಜರಾತ್, ರಾಜಸ್ಥಾನ್ ಹಾಗೂ ಜಮ್ಮು ಕಾಶ್ಮೀರದಲ್ಲಿ, ಅದರಲ್ಲಿ ವಿಶೇಷವಾಗಿ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಲಿಗ್ನೈಟ್ ಅಧಿಕವಾಗಿ ದೊರೆಯುತ್ತದೆ. ಕೊಟ್ಟಿರುವ ಆಯ್ಕೆಯನ್ನು ಗಮನಿಸೋದಾದರೆ ತಮಿಳುನಾಡಿನ ನಂತರ ಗುಜರಾತ್ನಲ್ಲಿ ಲಿಗ್ನೈಟ್ ಅತಿ ಹೆಚ್ಚು ದೊರಕುತ್ತದೆ. ಆದರೆ ಕೀ ಆನ್ಸರ್ನಲ್ಲಿ ಕೊಟ್ಟಿರುವಂತಹ ಉತ್ತರವನ್ನು ನೋಡಿದಾಗ ಗುಜರಾತ್ ಹಾಗೂ ಪಶ್ಚಿಮ ಬಂಗಾಳ ಸರಿಯಾದ ಉತ್ತರ. ಸ್ನೇಹಿತರೆ, 11ನೇ ಪ್ರಶ್ನೆಯನ್ನು ನೋಡಿದಾಗ ಈ ಕೆಳಗೆ ಕೊಟ್ಟಿರುವ ತೆರಿಗೆಗಳಲ್ಲಿ ಆರೋಹಣ ಅಥವಾ ಪ್ರೋಗ್ರೆಸಿವ್ ತೆರಿಗೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆದಾಯ ತೆರಿಗೆ. ಸ್ನೇಹಿತರೆ, ಸಾಮಾನ್ಯವಾಗಿ ಪ್ರಗತಿಪರ ತೆರಿಗೆಯಲ್ಲಿ ಆದಾಯ ಹೆಚ್ಚಾದಂತೆ ತೆರಿಗೆಯ ಪ್ರಮಾಣವು ಕೂಡ ಹೆಚ್ಚಾಗುತ್ತದೆ. ಸೊ ಈ ಕಾರಣದಿಂದಾಗಿ ಇನ್ಕಮ್ ಟ್ಯಾಕ್ಸನ್ನು ನಾವು ಒಂದು ಪ್ರಗತಿಪರ ಅಥವಾ ಪ್ರೋಗ್ರೆಸಿವ್ ಟ್ಯಾಕ್ಸ್ ಅಂತ ಕರೀಬಹುದು. ಇನ್ನು ಮುಂದಿನ ಪ್ರಶ್ನೆ ಅಂದರೆ 12ನೇ ಪ್ರಶ್ನೆಯನ್ನು ನೋಡೋದಾದರೆ, WTOದ ಹಿಂದಿನ ಹೆಸರು. WTOದ ಹಿಂದಿನ ಹೆಸರು ಅಂದರೆ ಸ್ನೇಹಿತರೆ, WTOದ ಹಿಂದಿನ ಹೆಸರು ಗ್ಯಾಟ್ ಅಂದರೆ ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಆ್ಯಂಡ್ ಟ್ಯಾರಿಫ್. ವಿಶ್ವ ವ್ಯಾಪಾರ ಸಂಸ್ಥೆ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ. ಇದು ರಾಷ್ಟ್ರಗಳ ನಡುವಿನ ವ್ಯಾಪಾರವನ್ನು ನಿಯಂತ್ರಣ ಮಾಡುತ್ತೆ. 1948ರಲ್ಲಿ ಇದು ಗ್ಯಾಟ್ ಎಂಬ ಹೆಸರಿನಲ್ಲಿ ಪ್ರಾರಂಭವಾಯಿತು. ಅಲ್ಲದೆ 1995 ಜನವರಿ 1ರಿಂದ ಇದು WTO ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿ ಬದಲಾಯಿತು. ಇದರ ಹೆಡ್ ಆಫೀಸ್ ಅಥವಾ ಪ್ರಧಾನ ಕಚೇರಿ ಸ್ವಿಟ್ಜರ್ಲ್ಯಾಂಡಿನ ಜಿನೆವಾದಲ್ಲಿದೆ ಹಾಗೂ ಪ್ರಸ್ತುತ 164 ಸದಸ್ಯ ರಾಷ್ಟ್ರಗಳನ್ನು ಇದು ಹೊಂದಿದೆ. 13ನೆಯ ಪ್ರಶ್ನೆಯನ್ನು ನೋಡೋದಾದರೆ ಸ್ನೇಹಿತರೆ, 13ನೇ ಪ್ರಶ್ನೆ, 13ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು? ಚೇರ್ಮನ್ ಆಫ್ ದ 13th ಫಿನಾನ್ಸ್ ಕಮಿಷನ್ ಈಸ್. ಸ್ನೇಹಿತರೆ, 13ನೇ ಹಣಕಾಸು ಆಯೋಗದ ಅಧ್ಯಕ್ಷರು ವಿಜಯ್ ಎಲ್ ಕೇಲ್ಕರ್. ಇನ್ನು ಹಣಕಾಸು ಆಯೋಗದ ಬಗ್ಗೆ ನೋಡೋದಾದರೆ, ಭಾರತೀಯ ಹಣಕಾಸು ಆಯೋಗವನ್ನು ಸಂವಿಧಾನದ 280ನೇ ವಿಧಿಯ ಅಡಿಯಲ್ಲಿ 1951ರಲ್ಲಿ ಸ್ಥಾಪನೆ ಮಾಡಲಾಯಿತು. ಅಲ್ಲದೆ ಭಾರತದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಆರ್ಥಿಕ ಸಂಬಂಧಗಳನ್ನು ವ್ಯಾಖ್ಯಾನಿಸುವ ಉದ್ದೇಶದಿಂದ ಈ ಒಂದು ಹಣಕಾಸು ಆಯೋಗವನ್ನು ಪ್ರಾರಂಭಿಸಿದರು. ಇದರ ಮೊದಲ ಅಧ್ಯಕ್ಷರು KC ನಿಯೋಗಿ, ಇದರ 13ನೇ ಅಧ್ಯಕ್ಷರು ವಿಜಯ್ ಎಲ್ ಕೇಲ್ಕರ್ ಹಾಗೂ 14ನೇ ಅಧ್ಯಕ್ಷರು YV ರೆಡ್ಡಿ ಮತ್ತು ಪ್ರಸ್ತುತ ಹಾಗೂ 15ನೇ ಅಧ್ಯಕ್ಷರು ನಂದ್ ಕಿಶೋರ್ ಸಿಂಗ್. ಇನ್ನು 14ನೆಯ ಪ್ರಶ್ನೆ ನೋಡೋದಾದರೆ, ಸಮಾನಾಂತರ ಆರ್ಥಿಕತೆ ಅಥವಾ ಕಪ್ಪು ಹಣದ ಇರುವಿಕೆ ಇದು ಏನನ್ನು ಸೂಚಿಸುತ್ತೆ ಅಂತ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಈ ಪ್ರಶ್ನೆಯ ಉತ್ತರ ಹಣಕಾಸು ನೀತಿಯನ್ನು ಕಡಿಮೆ ಪರಿಣಾಮಕಾರಿಯಾಗಿ ಮಾಡುತ್ತದೆ. ಯಾಕಂದರೆ ಕಪ್ಪು ಹಣ ಅಥವಾ ಲೆಕ್ಕವಿಲ್ಲದಷ್ಟು ಹಣವನ್ನು ಆಧರಿಸಿದ ಸಮಾನಾಂತರ ಆರ್ಥಿಕತೆ
ಭಾರತದಂಥ ಆರ್ಥಿಕತೆಗೆ ಒಂದು ದೊಡ್ಡ ಅಪಾಯ, ಅಲ್ಲದೆ ಸರ್ಕಾರಕ್ಕೆ ತೆರಿಗೆ ಆದಾಯದಲ್ಲಿ ದೊಡ್ಡ ನಷ್ಟಕ್ಕೆ ಕಾರಣವಾಗುತ್ತದೆ. ಇನ್ನು 15ನೆಯ ಪ್ರಶ್ನೆ ಸಂಖ್ಯೆಯನ್ನು ನೋಡಿದಾಗ, ದಲಾಲ್ ಸ್ಟ್ರೀಟ್ ಈಸ್ ಸಿಚುಯೇಟೆಡ್ ಅಟ್, ಅಂದರೆ ದಲಾಲ್ ಸ್ಟ್ರೀಟ್ ಡ್ಯಾಶ್ನಲ್ಲಿದೆ. ಕೊಟ್ಟಿರುವಂಥ ಆಯ್ಕೆಗಳನ್ನು ನೋಡೋದಾದರೆ ಪ್ಯಾರಿಸ್, ಲಂಡನ್, ಮುಂಬೈ ಮತ್ತು ನ್ಯೂ ಡೆಲ್ಲಿ. ಸ್ನೇಹಿತರೆ, ದಲಾಲ್ ಸ್ಟ್ರೀಟ್ ಮುಂಬೈಯಲ್ಲಿದೆ, ಅಲ್ಲದೆ ಇಲ್ಲಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಸೇರಿದಂತೆ ಹಲವಾರು ಹಣಕಾಸು ಸಂಸ್ಥೆಗಳು ಇದೇ ಜಾಗದಲ್ಲಿ ಇವೆ. ಇನ್ನು 16ನೇ ಪ್ರಶ್ನೆ ಸಂಖ್ಯೆಯನ್ನು ನೋಡಿದಾಗ, ಅನುಪಾತ ಪ್ರಾತಿನಿಧ್ಯ ಅಂದರೆ ಪ್ರಾಪೋರ್ಷನಲ್ ರೆಪ್ರೆಸೆಂಟೇಷನ್ ವಿಧಾನವನ್ನು ಡ್ಯಾಶ್ ಚುನಾವಣೆಯಲ್ಲಿ ಬಳಸಲಾಗುತ್ತದೆ. ಪ್ರಧಾನಮಂತ್ರಿ, ಭಾರತದ ರಾಷ್ಟ್ರಪತಿಗಳು, ಭಾರತದ ಮುಖ್ಯ ನ್ಯಾಯಾಧೀಶರು, ರಾಜ್ಯಪಾಲರು. ಕೊಟ್ಟಿರುವಂಥ ಆಯ್ಕೆಗಳು. ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತದ ರಾಷ್ಟ್ರಪತಿಗಳು. ಸ್ನೇಹಿತರೆ, ಭಾರತದ ರಾಷ್ಟ್ರಪತಿಗಳನ್ನು ಚುನಾಯಿಸುವಾಗ ಪ್ರಮಾಣಾನುಗುಣ ಪ್ರಾತಿನಿಧ್ಯ ವಿಧಾನವನ್ನು ಬಳಸಲಾಗುತ್ತದೆ. ಇವರ ಚುನಾವಣೆಯಲ್ಲಿ ವಿಧಾನಸಭೆ, ಲೋಕಸಭೆ ಮತ್ತು ರಾಜ್ಯಸಭೆಯ ಚುನಾಯಿತ ಪ್ರತಿನಿಧಿಗಳು ಭಾಗವಹಿಸುವರು. ಇದನ್ನು ಎಲೆಕ್ಟ್ರಲ್ ಕಾಲೇಜ್ ಅಂತಲೂ ಕರೆಯುವರು. ಇನ್ನು ರಾಷ್ಟ್ರಪತಿಯವರನ್ನು ಮಹಾಭಿಯೋಗ ಅಥವಾ ಇಂಪೀಚ್ಮೆಂಟ್ ಪ್ರಕ್ರಿಯೆ ಮೂಲಕ ತೆಗೆದುಹಾಕುವರು. ಇನ್ನು ಸಂವಿಧಾನದ 55ನೇ ವಿಧಿಯು ರಾಷ್ಟ್ರಪತಿ ಚುನಾವಣೆಯ ಬಗ್ಗೆ ತಿಳಿಸುತ್ತದೆ. ಇನ್ನು ಮುಂದಿನ ಪ್ರಶ್ನೆ ಅಂದರೆ 17ನೇ ಪ್ರಶ್ನೆ ನೋಡಿದಾಗ, ಭಾರತದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಸಂವಿಧಾನದ ಡ್ಯಾಶ್ ನಿರ್ದೇಶನಗಳನ್ವಯ ಸ್ಥಾಪಿಸಲಾಗಿದೆ. ಕೊಟ್ಟಿರುವಂಥ ಆಯ್ಕೆಗಳು ಫೆಡರಲಿಸಮ್, ನಿರ್ದೇಶಕ ತತ್ವಗಳು, ಪೀಠಿಕೆ ಮತ್ತು ಮೂಲಭೂತ ಹಕ್ಕುಗಳು. ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಾಜ್ಯ ನಿರ್ದೇಶಕ ತತ್ವಗಳು ಅಥವಾ ನಿರ್ದೇಶಕ ತತ್ವಗಳು. ಸಂವಿಧಾನದ 4ನೆಯ ಭಾಗದಲ್ಲಿ 36ನೇ ವಿಧಿಯಿಂದ 51ನೇ ವಿಧಿಯವರೆಗೆ ರಾಜ್ಯ ನಿರ್ದೇಶಕ ತತ್ವಗಳನ್ನು ಚರ್ಚೆ ಮಾಡಲಾಗಿದೆ. ಅಲ್ಲದೆ ಸಂವಿಧಾನದ 40ನೇ ವಿಧಿಯು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಕುರಿತು ಹೇಳುತ್ತದೆ. ಈ ಮೂಲಕ ಪಂಚಾಯತ್ ವ್ಯವಸ್ಥೆಯನ್ನು ಸ್ವಯಂ ಸರ್ಕಾರದ ಘಟಕಗಳಾಗಿ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಡಲಾಗುತ್ತೆ. ಇನ್ನು 18ನೆಯ ಪ್ರಶ್ನೆಯನ್ನು ನೋಡೋದಾದರೆ ಸ್ನೇಹಿತರೆ, ಭಾರತದ ಒಂದು ರಾಜ್ಯದ ವಿಧಾನಸಭೆಯ ಸ್ಪೀಕರ್ ಆಗಿ ಆಯ್ಕೆಯಾದಂತಹ ಪ್ರಥಮ ಮಹಿಳೆ. ಕೊಟ್ಟಿರುವಂತಹ ಆಯ್ಕೆಗಳು ವಿಜಯಲಕ್ಷ್ಮಿ ಪಂಡಿತ್, ಶನ್ನೋದೇವಿ, ಸುಚೇತಾ ಕೃಪಲಾನಿ ಮತ್ತು ರಾಜ್ಕುಮಾರಿ ಅಮೃತ್ ಕೌರ್. ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಶನ್ನೋದೇವಿ. ಯಾಕಂದರೆ ಶನ್ನೋದೇವಿ ಅವರು ಭಾರತದ ರಾಜ್ಯವೊಂದರ ಮೊದಲ ಮಹಿಳಾ ಸ್ಪೀಕರ್. ಇವರು 1966ರಿಂದ 67ರ ಅವಧಿಯಲ್ಲಿ ಪಂಜಾಬ್ ವಿಧಾನಸಭೆಯ ಸ್ಪೀಕರ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದರು. 19ನೆಯ ಪ್ರಶ್ನೆ ನೋಡೋದಾದರೆ, ದ ಪಾರ್ಲಿಮೆಂಟ್ ಹ್ಯಾಸ್ ನೋ ಪವರ್ ಟು ಗೆಟ್ ರಿಮೂವಲ್ ಆಫ್, ಅಂದರೆ ಪಾರ್ಲಿಮೆಂಟ್ಗೆ ಡ್ಯಾಶ್ ಅವರನ್ನು ವಜಾಗೊಳಿಸಲು ಅಧಿಕಾರ ಇರುವುದಿಲ್ಲ. ಕೊಟ್ಟಿರುವಂತಹ ಆಯ್ಕೆಗಳು ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, UPSC ಚೇರ್ಮನ್ ಹಾಗೂ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು. ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ UPSC ಚೇರ್ಮನ್. ಯಾಕಂದರೆ ಈ ಪ್ರಶ್ನೆಯನ್ನು ನೋಡೋದಾದರೆ UPSC ಅಧ್ಯಕ್ಷರು ಅಥವಾ ಸದಸ್ಯರನ್ನು ರಾಷ್ಟ್ರಪತಿಗಳು ಮಾತ್ರ ತೆಗೆದುಹಾಕಬಹುದು. ಅಲ್ಲದೆ ಇವರನ್ನು ತೆಗೆದುಹಾಕಲಿಕ್ಕೆ ಆರ್ಟಿಕಲ್ 317ರಲ್ಲಿ ಮಾಹಿತಿಯನ್ನು ನೀಡಿರುತ್ತಾರೆ. ಅಲ್ಲದೆ ಇವರನ್ನು ತೆಗೆದುಹಾಕಲು ಸಂಸತ್ತಿನಲ್ಲಿ ಮತದಾನದ ಅಗತ್ಯ ಇರೋದಿಲ್ಲ. ಆದರೆ ಉಳಿದಂತಹ ಈ 3 ಅಂದರೆ ಕಂಟ್ರೋಲರ್, ಆಡಿಟರ್ ಜನರಲ್, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಮತ್ತು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ತೆಗೆದುಹಾಕಬೇಕಂದ್ರೆ ಸಂಸತ್ತಿನಲ್ಲಿ ಮತದಾನದ ಅಗತ್ಯ ಇರುತ್ತದೆ. ಮುಂದಿನ ಪ್ರಶ್ನೆ 20ನೇ ಪ್ರಶ್ನೆಯನ್ನು ನೋಡೋದಾದರೆ, ಒಂದು ಮಸೂದೆ ಕಾಯ್ದೆಯಾಗುವ ಮೊದಲು ಈ ಕೆಳಕಂಡ ಹಂತಗಳ ಮೂಲಕ ಸರಿಯಾದ ಅನುಕ್ರಮದಲ್ಲಿ ಸಾಗುತ್ತದೆ. ಮೊದಲು ಅದನ್ನು ಯಾವ ರೀತಿ ಕೊಟ್ಟಿದ್ದಾರೆ ನೋಡೋಣ ಸ್ನೇಹಿತರೆ. ರಾಜ್ಯದ ಸರ್ಕಾರದ ರಾಜ್ಯಪತ್ರದಲ್ಲಿ ಅಂದರೆ ಅಫಿಷಿಯಲ್ ಗೆಜೆಟ್ನಲ್ಲಿ ಪ್ರಕಟಗೊಳಿಸುವುದು. 2ನೇದು ತಿದ್ದುಪಡಿಗಳನ್ನು ಒಪ್ಪಿ ಮಾಡುವುದು. 3ನೇದು ಜಂಟಿ ಸಮಿತಿಗೆ ಒಪ್ಪಿಸುವುದು. ಹಾಗೂ 4ನೇದು ರಾಷ್ಟ್ರಪತಿಗಳ ಒಪ್ಪಿಗೆ ಪಡೆಯುವುದು. ಇದನ್ನು ಸರಿಯಾದ ರೀತಿಯಲ್ಲಿ ನಾವು ಹೊಂದಿಸಿದಾಗ ಮೊದಲು ಬರ್ತಕ್ಕಂಥದ್ದು ಸರ್ಕಾರದ ರಾಜ್ಯಪತ್ರದಲ್ಲಿ ಪ್ರಕಟಗೊಳಿಸುವುದು, ನಂತರದ್ದು ಜಂಟಿ ಸಮಿತಿಗೆ ಒಪ್ಪಿಸುವುದು, 3ನೇದು ತಿದ್ದುಪಡಿಗಳನ್ನು ಒಪ್ಪಿ ಮಾಡುವುದು ಹಾಗೂ 4ನೇದು ರಾಷ್ಟ್ರಪತಿಗಳ ಒಪ್ಪಿಗೆಯನ್ನು ಪಡೆಯುವುದು. ಸ್ನೇಹಿತರೆ, ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ಆಯ್ಕೆ ಬಿ ಸರಿಯಾಗಿದೆ. ಪ್ರಶ್ನೆ ಸಂಖ್ಯೆ 21 ನೋಡೋದಾದರೆ, ಹೊಟ್ಟೆಯ ಎಕ್ಸ್ರೇ ಪರೀಕ್ಷೆಗೆ ಮೊದಲು ಒಬ್ಬ ರೋಗಿಗೆ ಬೇರಿಯಮನ್ನು ಸೂಕ್ತ ರೂಪದಲ್ಲಿ ನೀಡಲಾಗುತ್ತದೆ ಏಕೆಂದರೆ. ಸ್ನೇಹಿತರೆ, ಬೇರಿಯಂ ಎಕ್ಸ್ರೇಯನ್ನು ಉತ್ತಮವಾಗಿ ಹೀರಿಕೊಳ್ಳುತ್ತದೆ. ಆದ್ದರಿಂದ ಚಿತ್ರದಲ್ಲಿನ ಇತರೆ ಭಾಗಗಳಿಗಿಂತ ಹೊಟ್ಟೆಯ ಭಾಗ ಸ್ಫುಟವಾಗಿ ಕಾಣುತ್ತದೆ. ಅಲ್ಲದೆ ಎಕ್ಸ್ರೇಗಳು ಬೇರಿಯಂ ಮೂಲಕ ಹಾದು ಹೋಗುವುದಿಲ್ಲ. ಈ ಕಾರಣದಿಂದಾಗಿ ಬೇರಿಯಮನ್ನು ಎಕ್ಸ್ರೇ ಪರೀಕ್ಷೆಯಲ್ಲಿ ಬಳಸಲಾಗುತ್ತದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ.
ಇನ್ನು ನಂತರದ ಪ್ರಶ್ನೆ ಸಂಖ್ಯೆ 22 ನೋಡುವುದಾದರೆ, ಕೆಳಗಿನವುಗಳಲ್ಲಿ ಯಾವುವು ನಿರ್ವಾತದಲ್ಲೂ ಪ್ರವಹಿಸಬಲ್ಲವು? ವಿಚ್ ಆಫ್ ದ ಫಾಲೋವಿಂಗ್ ವೇವ್ಸ್ ಕ್ಯಾನ್ ಪ್ರಾಪಗೇಟ್ ಇನ್ ವ್ಯಾಕ್ಯೂಮ್? ರೇಡಿಯೋ ಅಲೆಗಳು, ಬೆಳಕಿನ ಅಲೆಗಳು, ಎಕ್ಸ್ರೇಗಳು ಹಾಗೂ ಶ್ರವಣಾತೀತ ಅಲೆಗಳು. ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ ಎ 1, 2 ಮತ್ತು 3. ಏಕೆಂದರೆ ಸ್ನೇಹಿತರೆ, ಬೆಳಕು, ಎಕ್ಸ್ರೇಗಳು ಮತ್ತು ರೇಡಿಯೋ ತರಂಗಗಳು ವಿದ್ಯುತ್ಕಾಂತೀಯ ತರಂಗಗಳು. ಇವುಗಳ ಪ್ರಸರಣಕ್ಕೆ ಯಾವುದೇ ಒಂದು ಮಾಧ್ಯಮದ ಅಗತ್ಯತೆ ಇಲ್ಲ. ಇವು ವ್ಯಾಕ್ಯೂಮ್ನಲ್ಲಿಯೂ ಕೂಡ ಪ್ರವೇಶವನ್ನು ಮಾಡ್ತವೆ. ಆದರೆ ಅಲ್ಟ್ರಾಸಾನಿಕ್ ಅಲೆಗಳು ಅಥವಾ ಈ ಶ್ರವಣಾತೀತ ಅಲೆಗಳು ಏನಿರ್ತವೆ, ಇವು ಪ್ರಸರಣಕ್ಕೆ ಮಾಧ್ಯಮದ ಒಂದು ಅಗತ್ಯತೆ ಇರುತ್ತೆ. ಅದು ಅಲ್ಲದೆ ಇವು ನಿರ್ವಾತದಲ್ಲಿ ಪ್ರಯಾಣ ಮಾಡುವುದಿಲ್ಲ. ಈ ಕಾರಣದಿಂದಾಗಿ ಆಪ್ಷನ್ ಎ 1, 2 ಮತ್ತು 3 ಸರಿಯಾದಂಥ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 23 ನೋಡೋದಾದರೆ, ಈ ಕೆಳಗಿನವುಗಳಲ್ಲಿ ಯಾವುದು ವಾನರ ಜಾತಿಗೆ ಅಥವಾ ಗುಂಪಿಗೆ ಸೇರಿಲ್ಲ? ಅಮಾಂಗ್ ದ ಫಾಲೋವಿಂಗ್ ವಿಚ್ ಒನ್ ಇಸ್ ನಾಟ್ ಅ ಏಪ್ ಅಂತ ಕೇಳಿದ್ದಾರೆ. ಗಿಬ್ಬನ್, ಗೊರಿಲ್ಲಾ, ಲಂಗೂರ್ ಮತ್ತು ಒರಾಂಗುಟಾನ್. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಲಂಗೂರ್. ಸ್ನೇಹಿತರೆ, ಗಿಬ್ಬನ್, ಗೊರಿಲ್ಲಾ ಮತ್ತು ಒರಾಂಗುಟಾನ್ ಈ ಮೂರೂ ಸಹ ಏಪ್ಸ್ಗಳ ಗುಂಪಿಗೆ ಸೇರಿದೆ. ಆದರೆ ಲಂಗೂರ್ ಪ್ರೊಸಿಮಿಯನ್ ಅನ್ನೋ ಒಂದು ಜಾತಿಗೆ ಸೇರಿದೆ. ಅಲ್ಲದೆ ಈ ಲಂಗೂರ್ ಅಂತಕ್ಕಂಥದ್ದು ಏಪ್ಸ್ಗಳಲ್ಲಿಯೇ ತುಂಬ ಹಿಂದುಳಿದಿರ್ತಕ್ಕಂಥ ಜಾತಿ. ಇದನ್ನು ಸಾಮಾನ್ಯವಾಗಿ ನಮ್ಮ ಏಷ್ಯಾದ ಮಂಗಗಳಿಗೆ ಹೋಲಿಕೆ ಮಾಡಬಹುದು. ಸೊ ಈ ಕಾರಣದಿಂದಾಗಿ ಸರಿಯಾದಂಥ ಉತ್ತರ ಲಂಗೂರ್. ಪ್ರಶ್ನೆ ಸಂಖ್ಯೆ 24 ನೋಡಿದಾಗ, ಪ್ರಾಣಿಗಳು ಮತ್ತು ಸಸ್ಯಗಳು ಅವುಗಳ ಪರಿಸರದೊಡನೆ ಹೊಂದಿರುವ ಸಂಬಂಧದ ಅಧ್ಯಯನವು? ಆಪ್ಷನ್ ಎ ಪರಿಸರ ವಿಜ್ಞಾನ, ಬಿ ಜನಾಂಗ ವಿಜ್ಞಾನ, ಸಿ ವಂಶಾವಳಿ ಹಾಗೂ ಡಿ ಕೀಟ ವಿಜ್ಞಾನ. ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಪರಿಸರ ವಿಜ್ಞಾನ. ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಸಾಮಾನ್ಯವಾಗಿ ನಾವು ಪರಿಸರ ಅಂತ ಕರಿತೇವೆ. ಈ ಪರಿಸರದಲ್ಲಿ ಜೈವಿಕ ಮತ್ತು ಅಜೈವಿಕ ಅಂಶಗಳು ಎರಡನ್ನು ನಾವು ಕಾಣಬಹುದು. ಇನ್ನು ಪ್ರಶ್ನೆ ಸಂಖ್ಯೆ 25 ನೋಡೋದಾದರೆ, ಹೂವುಗಳಲ್ಲಿ ಬಣ್ಣಗಳು ಡ್ಯಾಶ್ದ ಕಾರಣದಿಂದಾಗಿ ಆಗುತ್ತವೆ? ಕಲರ್ ಆಫ್ ಫ್ಲವರ್ಸ್ ಇಸ್ ಡ್ಯೂ ಟು ಕ್ಲೋರೋಫಿಲ್, ಮೆಲಾನಿನ್, ಫೈಟೋಕ್ರೋಮ್ಸ್ ಆ್ಯಂಡ್ ಅಂಥೋಸ್ಯಾನಿನ್ಸ್. ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಅಂಥೋಸಯನಿನ್ಗಳು, ಅಂದರೆ ಆಪ್ಷನ್ ಡಿ. ಯಾಕಂದರೆ ಅಂಥೋಸಯನಿನ್ಗಳು ಕೆಂಪು ಅಥವಾ ನೇರಳೆ ಬಣ್ಣದ ನೀರಿನಲ್ಲಿ ಕರಗುವಂಥ ವರ್ಣದ್ರವ್ಯಗಳು. ಇವು ಸಸ್ಯಕೋಶದಲ್ಲಿ ಕಂಡುಬರುತ್ತವೆ. ಹೂವುಗಳು ಮತ್ತು ಹಣ್ಣುಗಳ ಬಣ್ಣಕ್ಕೆ ಇವು ಕಾರಣವಾಗಿರ್ತವೆ. ಮುಂದಿನ ಪ್ರಶ್ನೆ ಅಂದರೆ ಪ್ರಶ್ನೆ ಸಂಖ್ಯೆ 26 ನೋಡೋದಾದರೆ, ಕೆಳಗಿನವುಗಳಲ್ಲಿ ಸಸ್ಯ ಹಾರ್ಮೋನ್ ಯಾವುದು? ಇನ್ಸುಲಿನ್, ಥೈರಾಕ್ಸಿನ್, ಗಿಬೆರ್ಲಿನ್ ಮತ್ತು ಎಸ್ಟ್ರೋಜನ್. ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಗಿಬೆರ್ಲಿನ್. ಯಾಕಂದರೆ ಸಸ್ಯದ ಹಾರ್ಮೋನುಗಳು ಸಸ್ಯದ ಕೋಶಗಳಲ್ಲಿ ಸೆಲ್ಯುಲಾರ್ ಪ್ರಕ್ರಿಯೆಯನ್ನು ನಿಯಂತ್ರಣ ಮಾಡುತ್ತವೆ. ಅವುಗಳಲ್ಲಿ ಪ್ರಮುಖವಾದಂತಹ ಸಸ್ಯ ಹಾರ್ಮೋನುಗಳೆಂದರೆ ಆಕ್ಸಿನ್ಸ್, ಸೈಟೋಕಿನಿನ್ಸ್, ಎಥಿಲಿನ್ಸ್, ಗಿಬೆರ್ಲಿನ್ ಇತ್ಯಾದಿ. ಅದರಲ್ಲಿಯೂ ಬೀಜ ಮೊಳಕೆಯೊಡೆಯುವುದರಲ್ಲಿ ಗಿಬೆರ್ಲಿನ್ಗಳು ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತವೆ. ಈ ಕಾರಣದಿಂದಾಗಿ ಗಿಬೆರ್ಲಿನ್ ಸಸ್ಯ ಹಾರ್ಮೋನು. ಆಪ್ಷನ್ ಸಿ ಸರಿಯಾದ ಉತ್ತರ. ಇನ್ನು ಮುಂದಿನ ಪ್ರಶ್ನೆ ಅಂದರೆ 27ನೇ ಪ್ರಶ್ನೆಯನ್ನು ನೋಡೋದಾದರೆ, ವೈರಸ್ಗಳು ಡ್ಯಾಶನ್ನು ಹೊಂದಿವೆ? ಆಪ್ಷನ್ ಎ DNA, ಆಪ್ಷನ್ ಬಿ RNA, ಆಪ್ಷನ್ ಸಿ DNA ಅಥವಾ RNA, ಆಪ್ಷನ್ ಡಿ DNA ಮತ್ತು RNA. ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ DNA ಅಥವಾ RNA. ಸಾಮಾನ್ಯವಾಗಿ ವೈರಸ್ಗಳು RNA ಅಥವಾ DNAಗಳನ್ನು ಅವುಗಳ ಆನುವಂಶಿಕ ವಸ್ತುವಾಗಿ ಹೊಂದಿರುತ್ತವೆ. ಎರಡನ್ನು ಒಟ್ಟಾಗಿ ಹೊಂದಿರಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲದೆ ಅವು ಜೀವಿಗಳ ದೇಹದಲ್ಲಿ ಜೀವಿಯಂತೆ ಮತ್ತು ನಿರ್ಜೀವ ವಾತಾವರಣದಲ್ಲಿ ನಿರ್ಜೀವಿಗಳಂತೆ ಕಂಡುಬರುತ್ತವೆ. ಸ್ನೇಹಿತರೆ, ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಪ್ರಶ್ನೆ ಸಂಖ್ಯೆ 28, ನೀರಿನಲ್ಲಿ ಕರಗುವ ವಿಟಮಿನ್ ಯಾವುದು? ವಿಟಮಿನ್ ಎ, ವಿಟಮಿನ್ ಸಿ ಹಾಗೂ ವಿಟಮಿನ್ ಡಿ. ವಿಟಮಿನ್ ಇ ಕೊಟ್ಟಿರ್ತಕ್ಕಂಥ ಆಯ್ಕೆಗಳು. ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ವಿಟಮಿನ್ ಸಿ ನೀರಿನಲ್ಲಿ ಕರಗುವಂತಹ ವಿಟಮಿನ್ ಆಗಿರುತ್ತೆ. ಯಾಕಂದರೆ ಸ್ನೇಹಿತರೆ, ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ನೀರಿನಲ್ಲಿ ಕರಗುವ ವಿಟಮಿನ್ಗಳು ಹಾಗೂ ಉಳಿದಂಥ ವಿಟಮಿನ್ಗಳು ಅಂದರೆ ಎ, ಡಿ, ಇ, ಕೆಗಳು ಕೊಬ್ಬಿನಲ್ಲಿ ಕರಗುವಂಥ ವಿಟಮಿನ್ಗಳು. ಕೊಟ್ಟಿರುವಂಥ ಆಯ್ಕೆಯಲ್ಲಿ ವಿಟಮಿನ್ ಸಿ ಸರಿಯಾದಂಥ ಉತ್ತರ. ಇನ್ನು ಮುಂದಿನ ಪ್ರಶ್ನೆ ಸಂಖ್ಯೆ 29 ನೋಡೋದಾದರೆ, ಕೆಳಗಿನವುಗಳಲ್ಲಿ ಬ್ಲೀಚಿಂಗ್ ಏಜೆಂಟ್ ಯಾವುದು? ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ಅ ಬ್ಲೀಚಿಂಗ್ ಏಜೆಂಟ್? ಆಪ್ಷನ್ ಎ ಪೊಟ್ಯಾಸಿಯಂ ಕ್ಲೋರೈಡ್, ಆಪ್ಷನ್ ಬಿ ಹೈಡ್ರೋಜನ್ ಪೆರಾಕ್ಸೈಡ್, ಸಿ ಕಾಪರ್ ಸಲ್ಫೇಟ್ ಆ್ಯಂಡ್ ಡಿ ಸಿಲ್ವರ್ ನೈಟ್ರೇಟ್. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಹೈಡ್ರೋಜನ್ ಪೆರಾಕ್ಸೈಡ್. ಸ್ನೇಹಿತರೆ, ಹೈಡ್ರೋಜನ್ ಪೆರಾಕ್ಸೈಡ್ ಅಥವಾ H2O2 ಬಹಳ ಮಸುಕಾದಂಥ ನೀಲಿ ದ್ರವ.
ಇದು ದುರ್ಬಲ ದ್ರಾವಣದಲ್ಲಿ ಬಣ್ಣರಹಿತವಾಗಿ ಗೋಚರಿಸುತ್ತೆ. ಅಲ್ಲದೆ ಇದು ಬಲವಾದ ಆಕ್ಸಿಡೀಕರಣ ಗುಣಲಕ್ಷಣಗಳನ್ನು ಹೊಂದಿರುವ ಕಾರಣ ಇದನ್ನು ಬ್ಲೀಚಿಂಗ್ ಪೇಪರ್ಗಾಗಿ ಬಳಸಲಾಗುವಂತಹ ಬ್ಲೀಚಿಂಗ್ ಏಜೆಂಟಾಗಿ ಇದನ್ನು ಬಳಸಲಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆ ಸಂಖ್ಯೆ 30. ಮ್ಯಾಚ್ ದ ಫಾಲೋವಿಂಗ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್. ಕೆಳಗಿನವುಗಳನ್ನು ಹೊಂದಿಸಿ ಸರಿಯಾದ ಉತ್ತರವನ್ನು ಸೂಚಿಸಿ. ಸ್ನೇಹಿತರೆ, ಈ ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ ಆಪ್ಷನ್ ಎ. ನಾನು ಪ್ರಶ್ನೆಯನ್ನು ಓದೋದಿಲ್ಲ, ಡೈರೆಕ್ಟಾಗಿ ಉತ್ತರವನ್ನು ಹೇಳ್ತೀನಿ. ಮೊದಲನೇದಾಗಿ ಹೈಡ್ರೋಜನ್ ಪೆರಾಕ್ಸೈಡನ್ನು ಸಾಮಾನ್ಯವಾಗಿ ನಾವು ಬ್ಲೀಚಿಂಗ್ ಏಜೆಂಟಾಗಿ ಬಳಸ್ತೀರಿ. ಎರಡನೇದು ಸಿಲ್ವರ್ ಬ್ರೋಮೈಡನ್ನು ನಾವು ಫೋಟೋಗ್ರಫಿಯಲ್ಲಿ ಬಳಸ್ತೀರಿ. ನೆಕ್ಸ್ಟ್ ಓಝೋನನ್ನು ಗಾಳಿಯ ಶುದ್ಧೀಕರಣಕ್ಕಾಗಿ ಬಳಸೋದನ್ನು ನೋಡ್ಬೋದು. ಅಥವಾ ಓಝೋನ್ ಗಾಳಿಯ ಶುದ್ಧೀಕರಣ ಕೆಲಸವನ್ನು ಮಾಡುತ್ತೆ. ಇನ್ನು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಸಾಮಾನ್ಯವಾಗಿ ಗಾಜಿನ ಮೇಲೆ ಕೊರೆಯುವಂಥ ಕೆಲಸಗಳಲ್ಲಿ ಇದನ್ನು ಬಳಸಲಾಗುತ್ತೆ. ಆಪ್ಷನ್ ಎ 3, 4, 2, 1. ಇನ್ನು ಪ್ರಶ್ನೆ ಸಂಖ್ಯೆ 31. ಇದು ಪ್ರಸಿದ್ಧ ಗಾಲ್ಫ್ ಆಟಗಾರ ವಿಜಯ್ ಸಿಂಗ್ ಅವರು ಕೆಳಗಿನ ಯಾವ ದೇಶದವರು? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಫಿಜಿ. ಇನ್ನು ಪ್ರಶ್ನೆ ಸಂಖ್ಯೆ 32. ದ ಟರ್ಮ್ ಬಟರ್ಫ್ಲೈ ಸ್ಟ್ರೋಕ್ ಈಸ್ ಅಸೋಸಿಯೇಟೆಡ್ ವಿತ್, ಅಂದರೆ ಬಟರ್ಫ್ಲೈ ಸ್ಟ್ರೋಕ್ ಎನ್ನುವಂತಹದ್ದು ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಕಬಡ್ಡಿ, ಕುಸ್ತಿ, ಈಜುವುದು ಮತ್ತು ಬಾಕ್ಸಿಂಗ್. ಸಾಮಾನ್ಯವಾಗಿ ಬಟರ್ಫ್ಲೈ ಸ್ಟ್ರೋಕ್ ಎನ್ನುವುದು ಈಜುವಿಕೆಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ಪದ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 33 ನೋಡೋದಾದರೆ USA ಓಪನ್ 2015 ಅಥವಾ 2015 ಮಿಕ್ಸ್ಡ್ ಡಬಲ್ಸ್ನಲ್ಲಿ ಗೆದ್ದಂತಹ ಮಾರ್ಟಿನ್ ಹಿಂಗಿಸ್ ಅವರ ಜೊತೆ ಆಟಗಾರ. ಆಪ್ಷನ್ ಎ ರೋಹನ್ ಬೋಪಣ್ಣ, ಬಿ ಲಿಯಾಂಡರ್ ಪೇಸ್, ಸಿ ಸೋಮದೇವ್ ಹಾಗೂ ಡಿ ಮಹೇಶ್ ಭೂಪತಿ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಲಿಯಾಂಡರ್ ಪೇಸ್. ಇದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ. ಇನ್ನು ಪ್ರಶ್ನೆ ಸಂಖ್ಯೆ 34. ಕೆಳಗಿನವುಗಳಲ್ಲಿ ಯಾವುದು ಉತ್ತಮ ಜೈವಿಕ ಇಂಧನ? ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ಗುಡ್ ನ್ಯೂಕ್ಲಿಯರ್ ಫ್ಯೂಯಲ್? ಯುರೇನಿಯಂ 238, ನೆಪ್ಚೂನಿಯಂ 239, ಥೋರಿಯಂ 236 ಆ್ಯಂಡ್ ಪ್ಲೂಟೋನಿಯಂ 239. ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಪ್ಲೂಟೋನಿಯಂ 239. ಸ್ನೇಹಿತರೆ, ಪ್ಲೂಟೋನಿಯಂ 239 ಪ್ರಮುಖವಾಗಿ ಅಲ್ಪಾವನ್ನು ಹೊರಸೂಸುವಂಥ ಒಂದು ಧಾತು. ಸುಲಭವಾಗಿ ಯುರೇನಿಯಂ 235 ಆಗಿ ಇದು ಪರಿವರ್ತನೆಯಾಗುತ್ತೆ. ಅಲ್ಲದೆ ಇದು ಸುಲಭವಾಗಿ ಬಿರುಕು ಬಿಡುವಂತಹ ಒಂದು ನ್ಯೂಕ್ಲಿಯಸ್. ಪ್ಲೂಟೋನಿಯಮನ್ನು ಆದರ್ಶ ಪರಮಾಣು ಇಂಧನ ಎಂತಲೂ ಕರೀತಾರೆ. ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಪ್ಲೂಟೋನಿಯಂ 239. ಇನ್ನು ಪ್ರಶ್ನೆ ಸಂಖ್ಯೆ 35. ಥರ್ಮೋಸ್ಟ್ಯಾಟ್ ಎಂಬ ಉಪಕರಣವನ್ನು ಡ್ಯಾಶ್ಗಾಗಿ ಬಳಸಲಾಗುತ್ತದೆ. ಥರ್ಮೋಸ್ಟ್ಯಾಟ್ ಇಸ್ ಅ ಡಿವೈಸ್ ಯೂಸ್ಡ್ ಫಾರ್. ಆಪ್ಷನ್ ಎ ಸ್ವಯಂಚಾಲಿತ ಸ್ಥಿರ ಉಷ್ಣತೆಯನ್ನು ಕಾಯ್ದುಕೊಳ್ಳಲು ಇದನ್ನು ಬಳಸಲಾಗುತ್ತದೆ. ಸ್ನೇಹಿತರೆ, ಸೆಟ್ ಪಾಯಿಂಟ್ ತಾಪಮಾನಕ್ಕೆ ಸಂಬಂಧಿಸಿದಂತೆ ಬಿಸಿಯಾಗುವ ಅಥವಾ ತಂಪಾಗಿಸುವ ಯಾವುದೇ ಸಾಧನ ಅಥವಾ ವ್ಯವಸ್ಥೆಯಲ್ಲಿ ಥರ್ಮೋಸ್ಟ್ಯಾಟ್ಗಳನ್ನು ಬಳಸ್ತಾರೆ. ಇನ್ನು ಉದಾಹರಣೆಗಳನ್ನು ನೋಡೋದಾದರೆ ಕಟ್ಟಡದ ತಾಪನ ಬಿಂದು, ಕೇಂದ್ರ ತಾಪನ, ಹವಾ ನಿಯಂತ್ರಣ, HVAC, ವಾಟರ್ ಹೀಟರು ಅಥವಾ ಓವನ್ಗಳು, ರೆಫ್ರಿಜಿರೇಟ್ರು, ಹೀಗೆ ಹಲವಾರು ಉಪಕರಣಗಳಲ್ಲಿ ಸ್ವಯಂಚಾಲಿತವಾಗಿ ಸ್ಥಿರ ಉಷ್ಣತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಈ ಥರ್ಮೋಸ್ಟ್ಯಾಟನ್ನು ಬಳಸ್ತಾರೆ. ಆಪ್ಷನ್ ಎ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 36 ನೋಡೋದಾದರೆ ಕ್ರಯೋಜೆನಿಕ್ ಎಂಜಿನ್ಗಳನ್ನು ಎಲ್ಲಿ ಬಳಸ್ತಾರೆ? ಸಾಮಾನ್ಯವಾಗಿ ಕ್ರಯೋಜೆನಿಕ್ ಎಂಜಿನ್ಗಳನ್ನು ರಾಕೆಟ್ ತಂತ್ರಜ್ಞಾನದಲ್ಲಿ ಬಳಸುತ್ತಾರೆ. ಇನ್ನು ಪ್ರಶ್ನೆ ಸಂಖ್ಯೆ 37. ಹೂ ಅಮಂಗ್ ದ ಫಾಲೋವಿಂಗ್ ಲೆಟ್ ದ ಫೌಂಡೇಶನ್ ಆಫ್ ನ್ಯೂಕ್ಲಿಯರ್ ಸೈನ್ಸ್ ಇನ್ ಇಂಡಿಯಾ? ಭಾರತದಲ್ಲಿ ಬೀಜಾಣು ವಿಜ್ಞಾನದ ತಳಹದಿ ಹಾಕಿಕೊಟ್ಟವರು? ವಿಕ್ರಮ್ ಸಾರಾಭಾಯಿ, ಹೋಮಿ ಜಹಾಂಗೀರ್ ಬಾಬಾ, MGK ಮೆನನ್, ರಾಜಾ ರಾಮಣ್ಣ. ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಹೋಮಿ ಜಹಾಂಗೀರ್ ಬಾಬಾ. ಸ್ನೇಹಿತರೆ, ಹೋಮಿ ಜಹಾಂಗೀರ್ ಬಾಬಾ ಅವರು ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ನಲ್ಲಿ ಪ್ರಾರಂಭದಲ್ಲಿ ಪರಮಾಣು ಭೌತಶಾಸ್ತ್ರಜ್ಞರಾಗಿ ಕಾರ್ಯನಿರ್ವಹಿಸಿ ನಂತರ ಅದರ ನಿರ್ದೇಶಕರಾಗಿಯೂ ಸಹಿತ ಆಯ್ಕೆಯಾಗಿದ್ದರು. ಇವರನ್ನು ಭಾರತೀಯ ಪರಮಾಣು ಕಾರ್ಯಕ್ರಮದ ಪಿತಾಮಹ ಎಂದು ಕರೆಯುವರು. ಸ್ನೇಹಿತರೆ, ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಪ್ರಶ್ನೆ ಸಂಖ್ಯೆ 38. ಬ್ಯಾರೋಮೀಟರ್ನಲ್ಲಿ ನೀರಿಗೆ ಬದಲಾಗಿ ಪಾದರಸದ ಬಳಕೆ ಆದ್ಯತೆ ನೀಡಲಾಗುತ್ತದೆ ಏಕೆಂದರೆ? ಸ್ನೇಹಿತರೆ, ಸಾಮಾನ್ಯವಾಗಿ ಬ್ಯಾರೋಮೀಟರ್ನಲ್ಲಿ ನೀರಿಗೆ ಬದಲಾಗಿ ಪಾದರಸವನ್ನು ಬಳಸ್ತಾರೆ. ಏಕೆಂದರೆ ಪಾದರಸವು ಹೆಚ್ಚಿನ ಸಾಂದ್ರತೆ ಮತ್ತು ಕಡಿಮೆ ಬಾಷ್ಪೀಯ ಒತ್ತಡವನ್ನು ಹೊಂದಿರುತ್ತೆ. ಅಂದರೆ ಮರ್ಕ್ಯುರಿ ಹ್ಯಾಸ್ ಹೈ ಡೆನ್ಸಿಟಿ ಆ್ಯಂಡ್ ಲೋ ವೇಪರ್ ಪ್ರೆಷರ್. ಇದರಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಆಪ್ಷನ್ ಸಿ ಸರಿಯಾದಂಥ ಉತ್ತರ. ಇನ್ನು ಮುಂದಿನ ಪ್ರಶ್ನೆ ಸಂಖ್ಯೆ 39.
ಒಂದು ಕೊಠಡಿಯಲ್ಲಿ ಒಂದು ಲೋಹದ ಮೇಜಿನ ಮೇಲೆ ಇಟ್ಟಿರುವಂಥ ಕಪ್ಪಿನಲ್ಲಿರುವ ಬಿಸಿ ಚಹಾ ಡ್ಯಾಶ್ದಿಂದಾಗಿ ತನ್ನ ಶಾಖವನ್ನು ಕಳೆದುಕೊಳ್ಳುತ್ತದೆ. ಕಪ್ ಆಫ್ ಹಾಟ್ ಟೀ ಅನ್ ಮೆಟಲ್ ಟೇಬಲ್ ಇನ್ ಅ ರೂಮ್ ಲೂಸಸ್ ಹೀಟ್ ಬೈ. ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಉಷ್ಣವಹನ, ಉಷ್ಣನಯನ, ವಿಕಿರಣತೆ ಮತ್ತು ಬಾಷ್ಪೀಭವನ ಸರಿಯಾದಂಥ ಉತ್ತರವಾಗಿರುತ್ತೆ. ಅಂದರೆ ಕಂಡಕ್ಷನ್, ಕನ್ವೆನ್ಷನ್, ರೇಡಿಯೇಷನ್ ಆ್ಯಂಡ್ ಇವಾಪರೇಷನ್ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ. ಆಪ್ಷನ್ ಬಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಪ್ರಶ್ನೆ ಸಂಖ್ಯೆ 40. ಅ ಕನ್ವೆಕ್ಸ್ ಮಿರರ್ ಮೇಕ್ಸ್ ಅ ಗುಡ್ ರೇರ್ ವ್ಯೂ ಮಿರರ್ ಫಾರ್ ಅ ಕಾರ್ ಬಿಕಾಸ್. ಅಂದರೆ ಒಂದು ಪೀನ ದರ್ಪಣವು ಕಾರಿನ ಉತ್ತಮ ಹಿಂಬದಿ ನೋಡುವ ದರ್ಪಣ ಆಗಿ ಕಾಣುತ್ತದೆ. ಏಕೆಂದರೆ ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಸರಿಯಾದಂಥ ಉತ್ತರ ಇದು ನೆಟ್ಟಗಿರುವ ಚಿಕ್ಕದಾದಂಥ ಪ್ರತಿಬಿಂಬಗಳನ್ನು ರೂಪಿಸುತ್ತದೆ. ಆಪ್ಷನ್ ಡಿ ಸರಿಯಾದಂಥ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 41 ನೋಡೋದಾದರೆ ಸೂಪರ್ ಕಂಡಕ್ಟಿವಿಟಿ ರಿಸಲ್ಟ್ಸ್ ವೆನ್ ಮ್ಯಾಟರ್ ಈಸ್. ಅಂದರೆ ದ್ರವ್ಯವನ್ನು ಡ್ಯಾಶ್ದಾಗ ಅತಿವಾಹಕತ್ವ ಉಂಟಾಗುತ್ತದೆ. ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಸರಿಯಾದಂಥ ಉತ್ತರ ಅತಿ ಕಡಿಮೆ ಉಷ್ಣತೆಗೆ ತಂಪುಗೊಳಿಸಿದಾಗ. ಸ್ನೇಹಿತರೆ, ಸಂಪೂರ್ಣ ಕಡಿಮೆ ತಾಪಮಾನದಲ್ಲಿ ಶೂನ್ಯ ವಿದ್ಯುತ್ ಪ್ರತಿರೋಧ ಇರುತ್ತದೆ. ಅಂದರೆ ತಾಪಮಾನ ಕಡಿಮೆ ಇದ್ದಷ್ಟು ವಿದ್ಯುತ್ ಹರಿಯಲಿಕ್ಕೆ ಅನುಕೂಲವಾಗುತ್ತೆ. ಈ ಕಾರಣದಿಂದಾಗಿ ಅತಿ ಕಡಿಮೆ ಉಷ್ಣತೆಗೆ ತಂಪುಗೊಳಿಸಿದಾಗ ಅತಿವಾಹಕತ್ವ ಉಂಟಾಗುತ್ತದೆ. ಆಪ್ಷನ್ ಡಿ ಸರಿಯಾದಂಥ ಉತ್ತರ. ಇನ್ನು ಮುಂದಿನ ಪ್ರಶ್ನೆ ಸಂಖ್ಯೆ 42. ಒಂದು ಎಕ್ಸೆಲ್ ಸ್ಪ್ರೆಡ್ಶೀಟ್ ಡ್ಯಾಶ್ ವಿಸ್ತರಣೆಯನ್ನು ಹೊಂದಿದೆ. ಆಪ್ಷನ್ ಎ ಡಾಟ್ DOC, ಆಪ್ಷನ್ ಬಿ ಡಾಟ್ XLS, ಆಪ್ಷನ್ ಸಿ ಡಾಟ್ PPT ಆ್ಯಂಡ್ ಆಪ್ಷನ್ ಡಿ ಡಾಟ್ EXE. ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಆಪ್ಷನ್ ಬಿ ಡಾಟ್ XLS ಸರಿಯಾದಂಥ ಉತ್ತರವಾಗಿರುತ್ತೆ. ಯಾಕಂದರೆ ಸ್ನೇಹಿತರೆ, XLXನ ಸಾಮಾನ್ಯವಾಗಿ ಕೆಲವೊಂದು ಪಾಯಿಂಟ್ಸನ್ನು ನಾವು ನೋಡೋದಾದರೆ XLSX ಅಂದರೆ ಎಕ್ಸೆಲ್ ವರ್ಕ್ಬುಕ್ಗೆ ಸಂಬಂಧಪಟ್ಟಂಗೆ ನಾವು ಡಾಟ್ XLSX ಅಂತ ಬಳಸ್ತೀರಿ. ಇನ್ನು ಎಕ್ಸೆಲ್ ಮ್ಯಾಕ್ರೋ ಎನೇಬಲ್ಡ್ ವರ್ಕ್ಬುಕ್ಗೆ ಸಂಬಂಧಪಟ್ಟಂಗೆ XLSM ಅಂತ ಬಳಸ್ತೀರಿ. ಇನ್ನು ಎಕ್ಸೆಲ್ ಟೆಂಪ್ಲೇಟ್ಗೆ ಸಂಬಂಧಪಟ್ಟಂಗೆ XLTX ಅನ್ನು ನಾವು ಬಳಸ್ತೀರಿ. ಇನ್ನು ಎಕ್ಸೆಲ್ ಮ್ಯಾಕ್ರೋ ಎನೇಬಲ್ಡ್ ಟೆಂಪ್ಲೇಟ್ಗೆ ಸಂಬಂಧಪಟ್ಟಂಗೆ ಡಾಟ್ XLTM ಅನ್ನು ಬಳಸ್ತೀರಿ. ಸೊ ನಾವು ಎಕ್ಸೆಲ್ ಸ್ಪ್ರೆಡ್ ಶೀಟ್ಗೆ ಸಂಬಂಧಪಟ್ಟಂಗೆ ಒಟ್ಟಾರೆಯಾಗಿ ಡಾಟ್ XL ಅನ್ನು ಕಾಮನ್ ಆಗಿ ಬಳಸ್ತೀರಿ. ಹೀಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಡಾಟ್ XLS. ಇನ್ನು ಮುಂದಿನ ಪ್ರಶ್ನೆ ಸಂಖ್ಯೆ 43 ನೋಡೋದಾದರೆ ಹೌ ಮೆನಿ ಕಿಲೋಬೈಟ್ಸ್ ಮೇಕ್ ಅ ಮೆಗಾಬೈಟ್. ಅಂದರೆ ಒಂದು ಮೆಗಾಬೈಟ್ಗೆ ಎಷ್ಟು ಕಿಲೋಬೈಟ್ಗಳು? 128, 1024, 256 ಹಾಗೂ 512. ಕೊಟ್ಟಿರುವಂಥ ಆಯ್ಕೆಗಳಲ್ಲಿ 1024 ಅಂದರೆ ಆಪ್ಷನ್ ಬಿ ಸರಿಯಾದಂಥ ಉತ್ತರ. ಅಂದರೆ ಒಂದು ಮೆಗಾಬೈಟ್ಗೆ 1024 ಕಿಲೋಬೈಟ್. ಇನ್ನು ಇತರೆ ಯೂನಿಟ್ಸ್ ಆ್ಯಂಡ್ ಮತ್ತು ಡಿಸ್ಕ್ರಿಪ್ಷನ್ ನೋಡೋದಾದರೆ ಒಂದು ಕಿಲೋಬೈಟ್ ಅಂದರೆ 1024 ಬೈಟ್ಗಳು. ಒಂದು ಮೆಗಾಬೈಟ್ ಅಂದರೆ 1024 ಕಿಲೋಬೈಟ್ಗಳು. 1 GB ಅಥವಾ 1 ಗಿಗಾಬೈಟ್ ಅಂದರೆ 1024 ಮೆಗಾಬೈಟ್ಗಳು. 1 TB ಅಂದರೆ 1024 ಗಿಗಾಬೈಟ್ಸ್. ಇನ್ನು 1 PB ಅಂದರೆ 1 ಪೆಟಾಬೈಟ್ ಅಂದರೆ 1024 ಟೆರಾಬೈಟ್ಗಳು. ಇನ್ನು ಮುಂದಿನ ಪ್ರಶ್ನೆ ಸಂಖ್ಯೆ 44 ನೋಡೋದಾದರೆ ಒಂದು ಕಂಪ್ಯೂಟರ್ಗೆ ಯಾವ ಕಾರ್ಯಗಳನ್ನು ಮಾಡಬೇಕೆಂದು ನೀಡುವ ಇನ್ಸ್ಟ್ರಕ್ಷನ್ಸನ್ನು ಡ್ಯಾಶ್ ಎನ್ನಲಾಗುತ್ತದೆ. ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಟೆಲ್ಲಿಂಗ್ ದ ಕಂಪ್ಯೂಟರ್ ವಾಟ್ ಟು ಡು ಇಸ್ ಕಾಲ್ಡ್. ಪ್ರಶ್ನೆಯ ಆಪ್ಷನ್ಸನ್ನು ನೋಡೋದಾದರೆ ಮೆಂಟರ್, ಇನ್ಸ್ಟ್ರಕ್ಟರ್, ಕಂಪೈಲರ್ ಆ್ಯಂಡ್ ಆಪ್ಷನ್ ಡಿ ಪ್ರೋಗ್ರಾಮ್. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಪ್ರೋಗ್ರಾಮ್. ಸ್ನೇಹಿತರೆ, ಕಂಪ್ಯೂಟರ್ಗೆ ನೀಡಿದ ಸೂಚನೆಯ ಒಂದು ಗುಂಪನ್ನು ನಾವು ಪ್ರೋಗ್ರಾಮ್ ಅಂತ ಕರಿತೇವೆ. ಹೀಗೆ ಒಂದು ಸಮಸ್ಯೆಯನ್ನು ಪರಿಹರಿಸಲು ಕಂಪ್ಯೂಟರ್ಗೆ ನೀಡಲಾಗಿರ್ತಕ್ಕಂಥ ಪ್ರೋಗ್ರಾಮ್ಗಳ ಗುಂಪನ್ನು ಸಾಫ್ಟ್ವೇರ್ ಅಂತ ಕರಿತೇವೆ. ಇನ್ನು ಸಾಫ್ಟ್ವೇರ್ ಕಂಪ್ಯೂಟರ್ ಮತ್ತು ಹಾರ್ಡ್ವೇರ್ ನಡುವೆ ಇಂಟರ್ಫೇಸ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಪ್ರೋಗ್ರಾಮ್. ಪ್ರಶ್ನೆ ಸಂಖ್ಯೆ 45. ಮೋಸ್ಟ್ ಎಸೆನ್ಷಿಯಲ್ ಕಂಪೋನೆಂಟ್ ಆಫ್ ಅ ರೆಫ್ರಿಜರೇಟರ್ ಈಜ್. ಒಂದು ರೆಫ್ರಿಜರೇಟರ್ನ ಅತಿ ಪ್ರಮುಖ ಭಾಗ. ಆಪ್ಷನ್ಸನ್ನು ನೋಡೋದಾದರೆ ಮೋಟಾರ್, ಕೂಲಿಂಗ್ ಟ್ಯೂಬ್ಸ್, ಕಂಪ್ರೆಸರ್ ಆ್ಯಂಡ್ ರೆಫ್ರಿಜರೆಂಟ್. ಇದಕ್ಕೆ ಸರಿಯಾದಂಥ ಉತ್ತರ ಕಂಪ್ರೆಸರ್. ಸ್ನೇಹಿತರೆ, ಕಂಪ್ರೆಸರನ್ನು ಸಾಮಾನ್ಯವಾಗಿ ಶೈತ್ಯೀಕರಣ ಪ್ರಕ್ರಿಯೆಯ ಕೇಂದ್ರಬಿಂದು ಅಂತ ಕರೀತಾರೆ. ಇದು ಶೈತ್ಯೀಕರಣ ಪ್ರಸರಣವನ್ನು ನಿಯಂತ್ರಣ ಮಾಡುತ್ತೆ, ಅಲ್ಲದೆ ಶೈತ್ಯೀಕರಣದ ಒತ್ತಡವನ್ನು ಸಹ ಹೆಚ್ಚಿಗೆ ಮಾಡುತ್ತೆ. ಈ ಕಾರಣದಿಂದಾಗಿ ಕಂಪ್ರೆಸರ್ ಸರಿಯಾದಂಥ ಉತ್ತರ. ಇನ್ನು ಪ್ರಶ್ನೆ ಸಂಖ್ಯೆ 46 ನೋಡೋದಾದರೆ ಪ್ರಶ್ನೆ ಸಂಖ್ಯೆ 46. ಟೊಮ್ಯಾಟೋನಲ್ಲಿ ಯಾವ ಆಮ್ಲದ ನೈಸರ್ಗಿಕ ಮೂಲವಾಗಿದೆ? ಅಂದರೆ ಟೊಮ್ಯಾಟೊ ಇಸ್ ಅ ನ್ಯಾಚುರಲ್ ಸೋರ್ಸ್ ಆಫ್ ವಿಚ್ ಆ್ಯಸಿಡ್. ಕೊಟ್ಟಿರುವಂಥ ಆಯ್ಕೆಗಳು ಟಾರ್ಟಾರಿಕ್ ಆಮ್ಲ, ಆಕ್ಸಾಲಿಕ್ ಆಮ್ಲ, ಅಸಿಟಿಕ್ ಆಮ್ಲ, ಡಿ ಸಿಟ್ರಿಕ್ ಆಮ್ಲ.
ಸ್ನೇಹಿತರೆ, ಈ ಪ್ರಶ್ನೆ ಒಂದು ರೀತಿ ವಿವಾದಿತ ಪ್ರಶ್ನೆ. ಯಾಕೆಂದರೆ ಹಿಂದೆ ಇದೇ ಪ್ರಶ್ನೆಯನ್ನು SSCಯಲ್ಲಿ ಕೇಳಿದಾಗ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸಿಟ್ರಿಕ್ ಆಮ್ಲ ಆಗಿತ್ತು. ಆದರೆ ಇದೇ ಪ್ರಶ್ನೆಗೆ KEAದವರು ಬಿಟ್ಟಿರ್ತಕ್ಕಂಥ ಕೀ ಆನ್ಸರ್ಸನ್ನು ನೋಡಿದಾಗ 3 ಕೀ ಆನ್ಸರ್ಸ್ ಇದ್ದಾವೆ. ಒಂದು ಟಾಟಾರಿಕ್ ಆಮ್ಲ, 2 ಆಕ್ಸಾಲಿಕ್ ಆಮ್ಲ ಮತ್ತು ಸಿಟ್ರಿಕ್ ಆಮ್ಲ. ಆದರೆ ಕೆಲವೊಂದು ವಿಚಾರಗಳನ್ನು ಇದ್ರ ಬಗ್ಗೆ ಮಾತಾಡೋದಾದರೆ, ಸಾಮಾನ್ಯವಾಗಿ ಟೊಮೆಟೊನಲ್ಲಿ 10ಕ್ಕೂ ಹೆಚ್ಚು ಬಗೆಯ ಆಮ್ಲಗಳಿರ್ತವೆ. ಅದರಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡುಬರ್ತಕ್ಕಂಥ ಆಮ್ಲಗಳಂದರೆ ಸಿಟ್ರಿಕ್ ಮತ್ತು ಮಾಲಿಕ್ ಆಮ್ಲ. ಇನ್ನು ಅದರ ನಂತರ ಕಂಡುಬರ್ತಕ್ಕಂಥ ಆಮ್ಲಗಳಂದರೆ ಆಸ್ಕಾರ್ಬಿಕ್ ಆಮ್ಲ. ಕೊಟ್ಟಿರುವಂಥ ಆಯ್ಕೆಗಳಲ್ಲಿ ಸಿಟ್ರಿಕ್ ಮತ್ತು ಆಕ್ಸಾಲಿಕ್ ಆಮ್ಲ ಇರೋದ್ರಿಂದ ಸಿಟ್ರಿಕ್ ಅಥವಾ ಆಕ್ಸಾಲಿಕ್ ಸರಿಯಾದಂಥ ಉತ್ತರ ಆಗಿರುತ್ತೆ. ಅಂದರೆ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ಸರಿಯಾದಂಥ ಉತ್ತರಗಳು. ಇನ್ನು ಪ್ರಶ್ನೆ ಸಂಖ್ಯೆ 47 ಸ್ನೇಹಿತರೆ, ಇದು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ. ಓಕೆ, ಒಬ್ಬ ಪುಸ್ತಕ ಮಾರಾಟಗಾರನು ಪುಸ್ತಕಗಳನ್ನು ಅವುಗಳ ಮೂಲ ಬೆಲೆಯ ಮೇಲೆ 20% ರಿಯಾಯಿತಿಯಲ್ಲಿ ಕೊಳ್ಳುತ್ತಾನೆ. ಅವುಗಳನ್ನು ಅವುಗಳ ಮುಖ ಬೆಲೆಗೆ ಮಾರಿದರೆ ಅವನ ಲಾಭ ಎಷ್ಟಾಗುತ್ತದೆ? ಆ ಬುಕ್ ಸೆಲ್ಲರ್ ಬೈಸ್ ದ ಬುಕ್ಸ್ ಅಟ್ ಅ ಕಮಿಷನ್ ಆಫ್ 20% ಆನ್ ದ ಮಾರ್ಕ್ಡ್ ಪ್ರೈಸ್. ಇಫ್ ಹಿ ಸೆಲ್ಸ್ ದ ಬುಕ್ಸ್ ಅಟ್ ದ ಮಾರ್ಕ್ ಪ್ರೈಸ್ ಹಿಸ್ ಗೇನ್ ವಿಲ್ ಬಿ. ಸ್ನೇಹಿತರೆ, ಈ ಪ್ರಶ್ನೆಯನ್ನು ನೋಡಿದ್ರೆ ಈಗ ಮೊದಲು ನಾವೇನು ಮಾಡೋಣ, ಈ ಪ್ರಶ್ನೆಗೆ ಸಂಬಂಧಪಟ್ಟಂಗೆ ಅವನು ಕೊಂಡುಕೊಂಡಂಥ ಬೆಲೆಯನ್ನು ಕಂಡುಕೊಳ್ಳೋಣ. ಅಂದರೆ ಕಾಸ್ಟ್ ಪ್ರೈಸ್ ಎಷ್ಟಾಗಿರುತ್ತೆ ಅಂದರೆ, ನಾವು 100 ರೂಪಾಯಿ ಅವನು ಮಾರ್ಕೆಟ್ ಪ್ರೈಸ್ ಅಂತ ಅಂದ್ಕೊಳ್ಳೋದಾದರೆ ಕೊಂಡುಕೊಂಡಂತಹ ಬೆಲೆ 100 - 20 ಅಂದರೆ 20 ರೂಪಾಯಿ ರಿಯಾಯಿತಿಯಲ್ಲಿ ಅಂತ ಕೇಳೋದ್ರಿಂದ 100 - 20 = 80 ರೂಪೀಸ್. ಇನ್ನು ಮಾರಿದಂತಹ ಬೆಲೆ ಸಾಮಾನ್ಯವಾಗಿ 100 ರೂಪಾಯಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಇನ್ನು ಅವನಿಗೆ ಬಂದಿರತಕ್ಕಂಥ ಲಾಭವನ್ನು ನೋಡೋದಾದರೆ, ಒಂದು ಮಾರಿದ ಬೆಲೆ ಮೈನಸ್ ಕಾಸ್ಟ್ ಪ್ರೈಸ್ ವಿಚ್ ಇಸ್ ಈಕ್ವಲ್ ಟು 100 - 80 20 ರೂಪೀಸ್. ಇನ್ನು ಅವ್ರು ಕೇಳಿರ್ತಕ್ಕಂಥದ್ದು ಲಾಭದ ಪ್ರಮಾಣ ಪರ್ಸೆಂಟೇಜನ್ನು ಕೇಳಿರೋದ್ರಿಂದ ಗೇನ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಗೇನ್ ಇಂಟು 100 ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್. ಅಂದರೆ 20 × 100 ಡಿವೈಡೆಡ್ ಬೈ 80 ಗೇನ್ ಪರ್ಸೆಂಟ್ ಇಸ್ ಈಕ್ವಲ್ ಟು 25%. ಕೊಟ್ಟಿರುವಂಥ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ 25%. ಇನ್ನು ಪ್ರಶ್ನೆ ಸಂಖ್ಯೆ 48 ನೋಡಿದಾಗ, ಬೆಸುಗೆ ಕಾರ್ಯದಲ್ಲಿ ಕೆಳಕಂಡ ಯಾವುದನ್ನು ಬಳಸಲಾಗುತ್ತದೆ? ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಯೂಸ್ಡ್ ಇನ್ ವೆಲ್ಡಿಂಗ್? ಆಪ್ಷನ್ ಎ ಮೀಥೇನ್, ಬಿ ಈಥೇನ್, ಸಿ ಅಸಿಟಲಿನ್ ಆ್ಯಂಡ್ ಡಿ ಬೆನ್ಸಿನ್. ಸ್ನೇಹಿತರೆ, ಬೆಸಿಗೆ ಒಂದು ಕಾರ್ಯದಲ್ಲಿ ಸಾಮಾನ್ಯವಾಗಿ ಅಸಿಟಲಿನನ್ನು ಬಳಸ್ತಾರೆ. ಯಾಕಂದರೆ ಅಸಿಟಲಿನ್ ಆಮ್ಲಜನಕದೊಂದಿಗೆ 3100 ಡಿಗ್ರಿ ಸೆಲ್ಸಿಯಸ್ನಷ್ಟು ಜ್ವಾಲೆಯ ತಾಪಮಾನವನ್ನು ಉತ್ಪಾದನೆ ಮಾಡುತ್ತೆ. ಈ ಅಧಿಕ ಜ್ವಾಲೆಯ ತಾಪಮಾನ ಅಸಿಟಲಿನ್ ಅನಿಲವನ್ನು ವೆಲ್ಡಿಂಗ್ ಸ್ಟೀಲ್ಗೆ ಸೂಕ್ತವಾದಂಥ ಆಯ್ಕೆ ಅಂತ ಹೇಳ್ಬೋದು. ಅಲ್ಲದೆ ಇದು ಸುಲಭವಾಗಿ ಲೋಹದ ಮೇಲ್ಮೈಯನ್ನು ಸ್ವಚ್ಛ ಮಾಡುತ್ತೆ. ಇನ್ನು ಪ್ರಶ್ನೆ ಸಂಖ್ಯೆ 49, ವಿಚ್ ಆಫ್ ದ ಫಾಲೋವಿಂಗ್ ಆ್ಯಡ್ಸ್ ಕಾರ್ಬನ್ ಡೈಆಕ್ಸೈಡ್ ಟು ದ ಕಾರ್ಬನ್ ಸೈಕಲ್ ಆನ್ ಅರ್ತ್? ಅಂದರೆ ಭೂಮಿಯ ಇಂಗಾಲ ಚಕ್ರಕ್ಕೆ ಕೆಳಗಿನ ಯಾವ ಕ್ರಿಯೆಗಳು ಇಂಗಾಲದ ಡೈಆಕ್ಸೈಡನ್ನು ಸೇರಿಸುತ್ತವೆ? ದ್ಯುತಿ ಸಂಶ್ಲೇಷಣೆ ಕ್ರಿಯೆ, ಉಸಿರಾಟ, ಸಾವಯವ ವಸ್ತುಗಳ ಕ್ಷಯಿಸುವಿಕೆ, ಅಗ್ನಿಪರ್ವತಗಳ ಕ್ರಿಯೆ. ಸ್ನೇಹಿತರೆ, ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ 2, 3 ಮತ್ತು 4 ಆಯ್ಕೆ. ಅಂದರೆ ಜ್ವಾಲಾಮುಖಿ ಕ್ರಿಯೆ, ಸಾವಯವ ವಸ್ತುಗಳ ಉಸಿರಾಟ ಮತ್ತು ಕೊಳೆತಂತಹ ವಸ್ತುಗಳು ಸಾಮಾನ್ಯವಾಗಿ ಇಂಗಾಲದ ಡೈಆಕ್ಸೈಡನ್ನು ಭೂಮಿಯ ಇಂಗಾಲ ಚಕ್ರಕ್ಕೆ ಸೇರಿಸುತ್ತೆ. ಆದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಏನಿರುತ್ತಲ್ಲ, ಇದು ಈ ಇಂಗಾಲದ ಡೈಆಕ್ಸೈಡನ್ನು ಒಂದು ಉತ್ಪನ್ನವಾಗಿ ಬಳಸಿಕೊಂಡು ಹೊರಹಾಕಬೇಕಾದ್ರೆ ಆಮ್ಲಜನಕವನ್ನು ಹೊರಹಾಕುತ್ತೆ. ಈ ಕಾರಣದಿಂದಾಗಿ ಆಪ್ಷನ್ ಸಿ ಸರಿಯಾದಂಥ ಉತ್ತರ. 2 ಮತ್ತು 3, 4. ಇನ್ನು ಪ್ರಶ್ನೆ ಸಂಖ್ಯೆ 50 ನೋಡೋದಾದರೆ, ORT ಅಂದರೆ ಓರಲ್ ರಿಹೈಡ್ರೇಷನ್ ಥೆರಪಿ ಈಸ್ ಅಸೋಸಿಯೇಟೆಡ್ ವಿತ್ ದ ಟ್ರೀಟ್ಮೆಂಟ್ ಆಫ್. ಓರಲ್ ರಿಹೈಡ್ರೇಷನ್ ಥೆರಪಿ ಈ ಚಿಕಿತ್ಸೆಗೆ ಸಂಬಂಧಿಸಿದೆ ಅನಿಮಿಯಾ, ಬೇರಿ, ಕ್ಯಾನ್ಸರ್ ಮತ್ತು ಆಪ್ಷನ್ ಡಿ ಅತಿಸಾರ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಅತಿಸಾರ ಅಥವಾ ಡಯೇರಿಯಾ. ಓರಲ್ ರಿಹೈಡ್ರೇಷನ್ ಥೆರಪಿ ಎಂಬುದು ದ್ರವ ಬದಲಿ ಚಿಕಿತ್ಸೆ. ಇದು ನಿರ್ಜಲೀಕರಣವನ್ನು ತಡೆಗಟ್ಟಲು, ವಿಶೇಷವಾಗಿ ಅತಿಸಾರವನ್ನು ತಡೆಗಟ್ಟಲು ಈ ಚಿಕಿತ್ಸೆಯನ್ನು ನೀಡ್ತಾರೆ. ಸ್ನೇಹಿತರೆ, ಈ ಒಂದು ವಿಡಿಯೋ ಸರಣಿಯಲ್ಲಿ ಮೊದಲ 50 ಪ್ರಶ್ನೆಗಳನ್ನು ಇವತ್ತು ಚರ್ಚೆ ಮಾಡಿದ್ದೇವೆ. ಮುಂದಿನ 50 ಪ್ರಶ್ನೆಯನ್ನು ಭಾಗ 2ರಲ್ಲಿ ನಾವು ಚರ್ಚೆ ಮಾಡ್ತೇವೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಇದನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಎಲ್ಲ ನೋಟಿಫಿಕೇಷನ್ಗಳನ್ನು ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ. ಧನ್ಯವಾದಗಳು.